ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅರ್ಧ ಕೆಜಿ ಮಟನ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಬಿರಿಯಾನಿ ಮಾಡೋದನ್ನ. ಬನ್ನಿ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಹೇಳ್ತೀನಿ. ನಾನು ಅರ್ಧ ಕೆಜಿ ಮಟನ್ ತೊಗೊಂಡಿದ್ದೀನಿ. ಅರ್ಧ ಕೆಜಿ ಮಟನ್ಗೆ ಒಂದು 12 ಮೆಣಸಿನ್ಕಾಯಿ ಬೇಕು, 6 ಬ್ಯಾಡಗಿ ಮೆಣಸಿನ್ಕಾಯಿ, 6 ಗುಂಟೂರು ಮೆಣಸಿನ್ಕಾಯಿ ಬೇಕು, 1 ಇಡಿಯಷ್ಟು ಬೆಳ್ಳುಳ್ಳಿ ತೊಗೋಬೇಕು, ಆಗಲೇ ಸ್ವಲ್ಪ ಕೊಬ್ಬರಿ ಚೂರು ತೊಗೋಬೇಕು, ಹಾಗೆ ಧನಿಯಾ ಬೀಜ ತೊಗೋಬೇಕು ಸ್ವಲ್ಪ, ಒಂದು ಸ್ಪೂನು, ಒಂದೂವರೆ ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉರಿಯೋಕ್ಕೆ ನನ್ನ ಐಟಮ್ ತೋರಿಸ್ತಾ ಇರೋದು. ಆಮೇಲೆ ಸ್ವಲ್ಪ ಶುಂಠಿ ತೊಗೋಬೇಕು. ಆಮೇಲೆ ಚಕ್ಕೆ, ಲವಂಗ, ಚಕ್ಕೆ 1-2 ಇಂಚು, ಲವಂಗ, ಇದು ಏಲಕ್ಕಿ, ಅನಾನಸ್ ಹೂವು, ಅನಾನಸ್ ಮೊಗ್ಗು ಇವೆಲ್ಲ ತೊಗೋಬೇಕು. ಮಸಾಲೆ ಉರಿಯೋಕ್ಕೆ ಇದು ಮಸಾಲೆ ರೆಡಿ ಮಾಡಿಕೊಂಡೆ. ನಾನು ಒಗ್ಗರಣೆ ಮಾಡೋಕ್ಕೆ 4 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿದ್ದು, ಹಾಗೆ 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಮೊದಲು ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನು ಸ್ಪೈಸಿ ಐಟಮ್ನೆಲ್ಲ ಒಗ್ಗರಣೆಗೆ ಹಾಕೋಬೇಕು. ಒಂದು ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಅನಾನಸ್ ಹೂವು, ಮರಾಠಿ ಮೊಗ್ಗು, 1 ಏಲಕ್ಕಿ, 2 ಲವಂಗ ಇದನ್ನೆಲ್ಲ ಹಾಕೋಬೇಕು. ಸ್ವಲ್ಪ ಅದನ್ನು ಹಾಕೊಂಡು ಬಾಡಿಸ್ಕೊಂಡು ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿಸಾದ್ಮೇಲೆ ಸೊಪ್ಪುಗಳು ಹಾಕೋಬೇಕು. ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು ಟೊಮೊಟೊ ಹಾಕೋಬೇಕು. ಟೊಮೊಟೊ ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ಈಗ ಅದೆಲ್ಲ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ಮೇಲೆ ಮಟನ್ ಹಾಕೋಬೇಕು. ಮಟನ್ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸ್ಬಿಟ್ಟು ಒಂದು ಸ್ವಲ್ಪ ಅರಳುಪ್ಪು ಹಾಕ್ಕೊಂಡು ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದನ್ನು ಚೆನ್ನಾಗಿ ಬಾಡಿಸಿದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಅದು ಚೆನ್ನಾಗಿ ಬಾಡ್ತಾ ಇರುತ್ತೆ. ಬಾಡಿಸಿದ್ಮೇಲೆ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡು ಇದನ್ನೆಲ್ಲ ನಾನು ಮಸಾಲೆ ಹಾಕ್ಕೊಂಡಿದ್ದೆಲ್ಲ ಉರಿಯೋಕ್ಕೆ ಅದನ್ನೆಲ್ಲ ಹುರ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಜೋಡಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದೊಂದೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಫ್ರೈ ಮಾಡ್ಕೊಂಡು ಅದನ್ನು ರುಬ್ಕೊಬೇಕು. ರುಬ್ಕೊಂಡು ಒಂದು ಕಡೆಗೆ ಇಟ್ಕೊಂಡು ಮಟನ್ನ ಬಾಡಕ್ಕೆ ಇಟ್ಟಿದ್ನೆಲ್ಲ ನೋಡಿ ಚೆನ್ನಾಗಿ ಬಾಡಿದೆ. ಬಾಡ್ಬಿಟ್ಟು ಘಮ ಘಮ ಅಂತ ಇದೆ. ಈಗ ಅದಕ್ಕೆ ಸಣ್ಣಗೆ ರುಬ್ಬಿದ್ದ ಖಾರನ ಅದಕ್ಕೆ ಹಾಕೋಬೇಕು. ಹಾಕೊಂಬಿಟ್ಟು 2 ನಿಮಿಷ ಅದನ್ನು ಕುದಿಸ್ಕೊಂಡು 2 ಪಾವು ಅಕ್ಕಿನ ನೆನೆಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೆ. ಇದು ನಾವು 1:2 ಥರ 2 ಪಾವು ಅಕ್ಕಿಗೆ 4 ಪಾವು ನೀರು ಹಾಕೋಬೇಕು. ಅಂದರೆ ಖಾರ ತೊಳೆದಿದ್ದ ನೀರು ಮತ್ತು ಖಾರದ ನೀರು ಎಲ್ಲ ಸೇರಿ 4 ಪಾವು ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ನ ಕೂಗಿಸ್ಕೋಬೇಕು. 4 ವಿಷಲ್ ಕೂಗಿಸ್ಕೊಂಡ್ಮೇಲೆ ಅಕ್ಕಿ ಹಾಕಬೇಕು. ಮೊದಲು ನಾವು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ವಿಷಲ್ ಹೊಡ್ಸ್ಕೋಬೇಕು 4. ವಿಷಲ್ ಕೂಗಿಸ್ಕೊಂಡೆ. ಮಟನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಅಕ್ಕಿ ಹಾಕ್ಬಿಟ್ಟು ರುಚಿ ಮುಚ್ಚಿಬಿಡಿ. ನೋಡ್ಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳಿ.
ನಾನು 2 ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ನೋಡಿದೆ, ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಸ್ವಲ್ಪ ಒಂದು 2 ನಿಮಿಷ ದಮ್ ಮಾಡೋಣ ಅಂತ ಹಂಚನ್ನ ತವಾನ ಬಿಸಿಗಿಟ್ಟು ಅದ್ರ ಮೇಲೆ ಒಂದು 5 ನಿಮಿಷ ಇಟ್ಟೆ. ಇಟ್ಟಾದ್ಮೇಲೆ ತೆಗೆದು ನೋಡಿದ್ವಿ, ತುಂಬ ಚೆನ್ನಾಗಾಗಿತ್ತು. ನೋಡಿ, ಆಹಾ ಎಷ್ಟು ಚೆನ್ನಾಗಿ ಬಂದಿದೆ. ಮಟನ್ ಬಿರಿಯಾನಿ ಅಂದ್ರೇ ಏನೋ ಒಂಥರ ಖುಷಿ. ಚಿಕನ್ ಬಿರಿಯಾನಿ ಮಾಮೂಲಿ ಮಾಡ್ತಾಯಿರ್ತೀವಿ, ಮಟನ್ ಬಿರಿಯಾನಿನೂ ಮಾಡ್ತಿರ್ತೀವಿ. ಅದ್ರ ಟೇಸ್ಟೇ ಬೇರೆ. ಮಟನ್ ಬಿರಿಯಾನಿ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು 2 ನಿಮಿಷ ನಾನು ಮುಚ್ಚಕ್ಕೆ ಇಟ್ಬಿಟ್ಟು ತಟ್ಟೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೆ. ಆ ರೆಸಿಪಿನ ತೋರಿಸಿಲ್ಲ ನಾನು. ಹಾಗೆ ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಬಿರಿಯಾನಿ ಅಂದರೆ ಒಂದು ಮೊಟ್ಟೆ ಇದ್ದೇ ಇರಬೇಕು. ಆಮೇಲೆ ಈರುಳ್ಳಿನೂ ಇರಬೇಕು ನಂಚ್ಕೊಳ್ಳೋಕ್ಕೆ. ಮೊಟ್ಟೆ, ಬಿರಿಯಾನಿ ಮತ್ತು ಈರುಳ್ಳಿ ಎಲ್ಲ ನಂಚ್ಕೊಂಡು ತಿಂದರೆ ಸಂಡೇ ಸ್ಪೆಷಲ್ ತುಂಬ ಚೆನ್ನಾಗಿರುತ್ತಲ್ವ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ವಿಡಿಯೋ ಮಾಡಿ ತೋರಿಸ್ತೀನಿ ಅಡುಗೆದು. ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.